ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದನ ಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಗೃಹ ಆರೋಗ್ಯ ಯೋಜನೆ ಕಾರ್ಯಕ್ರಮದ ಉದ್ಘಾಟನೆ. 14 ಅಸಾಂಕ್ರಾಮಿಕ ರೋಗಗಳ ಕುರಿತು ಮನೆ ಮನೆಗೆ ಭೇಟಿ ನೀಡಿ ಸೇವೆ ಒದಗಿಸಲಾಗುವುದು. ಗೃಹ ಆರೋಗ್ಯ ಯೋಜನೆ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕಾಗಿದೆ, ಸಚಿವ ಈಶ್ವರ್ ಖಂಡ್ರೆ. ಬೀದರ್ ನಗರದ ಕೋಟೆ ಆವರಣದಲ್ಲಿ ಜಿಲ್ಲೆಯ ಪ್ರವಾಸಿ ತಾಣಗಳ ವೀಕ್ಷಣೆಗಾಗಿ ವಿಶೇಷ ಬಸ್ಗೆ ಸೌಲಭ್ಯಕ್ಕೆ ಹಸಿರು ಧ್ವಜ ತೋರಿಸಿ ಚಾಲನೆ. ಪ್ರವಾಸಿ ತಾಣಗಳ ವೀಕ್ಷಣೆಗಿರುವ ವಿಶೇಷ ಬಸ್ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ರೋಟರಿ ಕ್ಲಬ್ ವತಿಯಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಪ್ರತಿದಿನ 16,000 ಜನರು ಇಲ್ಲಿ ಓಡಾಡುತ್ತಾರೆ, ಅವರಿಗೆ ಸಹಾಯವಾಗಲೆಂದು ಸ್ಥಾಪಿಸಲಾಗಿದೆ. ಡಾಕ್ಟರ್ ತ್ರಿವಿಕ್ರಮ ಜೋಶಿ. ಹಿಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮನೆ ಬಾಗಿಲಲ್ಲಿಯೇ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಗೃಹ ಆರೋಗ್ಯ ಯೋಜನೆ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಮೇಲೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾ ಘಟಕ, ಜಿಲ್ಲಾ ಅಸಾಂಕ್ರಾಮಿಕ ನಿಯಂತ್ರಣ ಕೋಶ ಇವರ ಒಂದು ಸಹಯೋಗದಲ್ಲಿ ನಡೆದಿರುವಂತಹ ಗೃಹ ಆರೋಗ್ಯ ಯೋಜನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡ್ತಾರೆ. ಆರೋಗ್ಯ ಸೇವೆ ಮನೆ ಮನೆಗೆ ಎನ್ನುವಂಥ ಒಂದು ಧ್ಯೇಯ ವಾಕ್ಯದಡಿಯಲ್ಲಿ 14 ಅಸಾಂಕ್ರಾಮಿಕ ರೋಗಗಳಾಗಿರುವಂಥ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಡಯಾಬಿಟಿಸ್, ರೆಟಿನೋಪತಿ, ಆಮೇಲೆ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳು, ಆಮೇಲೆ ನರವೈಜ್ಞಾನಿಕ ಸಮಸ್ಯೆಗಳು, ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆ ಸೇರಿದಂತೆ ಹಲವು ಕಾಯಿಲೆಗಳ ಕುರಿತು ಮನೆ ಮನೆಗೆ ಭೇಟಿಯನ್ನು ನೀಡಿ ಸೇವೆಯನ್ನು ಒದಗಿಸಲಾಗುವುದು ಎನ್ನುವಂಥ ಮಾತನ್ನು ಖಂಡ್ರೆ ಹೇಳಿದರು. ನಮ್ಮ ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ. ರೋಗಿಗಳ ನಿಯಂತ್ರಣಕ್ಕೆ ಹೆಚ್ಚು ಕ್ರಮ ಕೈಗೊಳ್ಳುತ್ತಾ ಇದೆ. ಬದಲಾದ ಜೀವನ ಶೈಲಿ, ಒತ್ತಡದ ಜೀವನ ಮತ್ತು ದುಶ್ಚಟಗಳಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಿ ರೋಗಿಗಳಿಗೆ ಅನುವು ಮಾಡಿಕೊಡ್ತಾ ಇದೆ ಮತ್ತು ನಗರೀಕರಣ, ಕೈಗಾರಿಕರಣಗಳು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇವೆ ಎನ್ನುವಂಥ ಮಾತನ್ನು ಸಚಿವರು ಹೇಳಿದರು. ಯುವಕರ ಶಾರೀರಿಕ ಸದೃಢತೆ ಇಲ್ಲದೆ ಇರುವಂಥದ್ದು, ಅಸಾಂಕ್ರಾಮಿಕ ರೋಗಗಳಿಂದ ಸುಮಾರು 60ರಿಂದ 65% ಜನರು ಮರಣವನ್ನು ಹೊಂದುತ್ತಾ ಇದ್ದಾರೆ ಎಂದು ಸಮೀಕ್ಷೆಗಳು ತಿಳಿಸ್ತಾ ಇವೆ. ಆದ್ದರಿಂದ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ವೈದ್ಯರು, ಆಯುಷ್ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಇದರ ಒಂದು ಪಾತ್ರ ಬಹಳ ದೊಡ್ಡದು. ಮನೆ ಮನೆಗೆ ಭೇಟಿಯನ್ನು ನೀಡಿ 100% ಸಾಧನೆ ಮಾಡಬೇಕು ಎನ್ನುವಂಥ ಮಾತನ್ನು ಸಚಿವರು ಹೇಳ್ತಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಧ್ಯಾನೇಶ್ವರ್ ನಿರ್ಗುಡೆ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ನರ್ಸ್ಗಳು, ಟೆಕ್ನಿಷಿಯನ್ಗಳು ಸೇರಿದಂತೆ ಆಶಾ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ಮತ್ತೊಂದು ಕಡೆ ನಮ್ಮ ಜೀವನ ಪದ್ಧತಿ ಮತ್ತು ಆಹಾರ ಪದ್ಧತಿ ನಾವೆಲ್ಲ ಬಹಳ ಒತ್ತಡದಲ್ಲಿದ್ದೀವಿ. ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒತ್ತಡದ ಜೀವನವನ್ನು ನಡೆಸ್ತಾ ಇದ್ದೀವಿ. ಹೀಗಾಗಿ ಎಲ್ಲಿಯೂ ಒತ್ತಡದ ಹೊರೆ ಕಡಿಮೆ ಆಗ್ತಾ ಇಲ್ಲ. ಅದರ ಜೊತೆಯಲ್ಲಿ ನಮ್ಮ ಯಾವ ರೀತಿಯಲ್ಲಿ ದುಶ್ಚಟ ದುರ್ಗುಣಗಳು ನಮ್ಮ ಯುವಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾವೇನಾದ್ರೂ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಇವತ್ತು ಆರೋಗ್ಯವಂತ ಜನ ಇರಬೇಕಾಗ್ತದೆ. ನಮ್ಮ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಯುವಕರ ಸಂಖ್ಯೆಯಲ್ಲಿ ನಾವೆಲ್ಲಕ್ಕಿಂತ ಮೇಲ್ಪಂಕ್ತಿಯಲ್ಲಿದ್ದೇವೆ. ಚೈನಾಗೂ ಹಿಂದೆ ಹಾಕಿದ್ದಾರೆ. ಆದ್ರೆ ಯುವಕರು ಶಾರೀರಿಕವಾಗಿ ಸದೃಢವಾಗಿದ್ದ ನೋಡಿದ್ರೆ ಒಂಥರ ನಾವು ಎಲ್ಲಿದ್ದೇವಪ್ಪ, ನನಗೆ ಒಂದು ಮನೆಗೆ ಹೋದ್ರೆ ನಾನು ಎಲ್ಲಾದ್ರೂ ರೋಗಿ ಆಗ್ಬಿಟ್ಟಿನೇನೋ ಅನ್ನೋ ರೀತಿಯಲ್ಲಿ ಭಾವನೆ ಬರುತ್ತೆ.
ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ಬಾಲಕರಿಗೆ ನೋಡಿ, ಬಾಲಕಿಯರಿಗೆ ನೋಡಿ, ಹೃದಯ ಕಾಯಿಲೆ ಇದೆ, BP ಇದೆ, ಶುಗರ್ ಇದೆ, ಕಿಡ್ನಿ ಕಾಯಿಲೆ ಇದೆ, ಏನು ಕಾಯಿಲೆಗಳು ಬರ್ತಾ ಇದೆ, ಸಂಶೋಧನೆ ಆಗ್ತಾ ಇದೆ, ಕ್ಯಾನ್ಸರ್ಗೆ ಔಷಧಿ. ಜಿಲ್ಲೆಯ ಪ್ರವಾಸಿ ತಾಣಗಳ ವೀಕ್ಷಣೆಗೆ ವಿಶೇಷವಾಗಿ ಒಂದು ಬಸ್ ಸೌಲಭ್ಯವನ್ನು ಸಾರ್ವಜನಿಕರಿಗಾಗಿ ಒದಗಿಸಲಾಗಿದೆ. ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಹೇಳಿದರು. ಅವರು ಶನಿವಾರ ಬೀದರ್ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಇವರು ಪ್ರಸ್ತುತಪಡಿಸಿರುವಂತಹ ವಿನೂತನ ಪ್ರವಾಸ ಕಾರ್ಯಕ್ರಮ ಬೀದರ್ ದರ್ಶನ ಒಂದು ದಿನದ ಪ್ರೇಕ್ಷಣೀಯ ಸ್ಥಳಗಳ ಪ್ರವಾಸ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾರೆ. ಬೀದರ್ ಜಿಲ್ಲೆಯಲ್ಲಿರುವಂತಹ ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಪರಿಸರ ಪ್ರವಾಸಿ ತಾಣಗಳಾಗಿರುವಂತಹ ಬೀದರ್ ಕೋಟೆ ಇರಬಹುದು, ಗುರುದ್ವಾರ ಇರಬಹುದು, ಬರಿದ್ಶಾಹಿ ಇರಬಹುದು, ಆಮೇಲೆ ಪಾಪನಾಶ ದೇವಸ್ಥಾನ, ಝರಣಿ ನರಸಿಂಹ ದೇವಸ್ಥಾನ, ಅಷ್ಟೂರ ಟೋಮ್ಸ್ ಮತ್ತು ಚೌಖಂಡಿ, ಒಂದು ಬ್ಯಾಕ್ಬಕ್ ಸಫಾರಿ ಸೇರಿದಂತೆ ಬಸವ ಕಲ್ಯಾಣ, ಭಾಲ್ಕಿ, ಆಮೇಲೆ ಒಂದು ಹುಮ್ನಾಬಾದ್, ಹೀಗೆ ಎಲ್ಲೆಲ್ಲಿ ಒಂದು ಪ್ರವಾಸಿ ತಾಣಗಳಿವೆ ಅವೆಲ್ಲವುಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷ ಬಸ್ ಸೌಲಭ್ಯವನ್ನು ಒದಗಿಸಲಾಗಿದೆ. ಒಂದು ಪ್ರಯಾಣಿಕರು ಅಂದರೆ ಜನರು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆಮೇಲೆ ಒಂದು ಪ್ರವಾಸಿಗರು ಆನ್ಲೈನ್ ಮೂಲಕ ನೋಂದಣಿ ಕೂಡ ಮಾಡಿಸ್ಕೋಬಹುದು ಎನ್ನುವಂಥ ಮಾತನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ವಯಸ್ಕರಿಗೆ 685 ರೂಪಾಯಿ ಮತ್ತು ಶಾಲಾ ಮಕ್ಕಳಿಗೆ 400 ರೂಪಾಯಿ ಟಿಕೆಟ್ ದರ ಇರುತ್ತದೆ. ರಾಜ್ಯ ಮತ್ತು ಜಿಲ್ಲೆಯ ಪ್ರವಾಸಿಗರಿಗೆ ಬಹಳ ಅನುಕೂಲ ಆಗಲಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವಲಿಂಗಪ್ಪ ಅವರು ಮಾತನಾಡಿ, ಪ್ರತಿದಿನ ಪ್ರವಾಸಿ ಬಸ್ ಪ್ರವಾಸಿ ಮಂದಿರ ಬರಿದ್ಶಾಹಿ ಉದ್ಯಾನವನದಿಂದ ಆರಂಭವಾಗಲಿದೆ. ಒಂದು 6:30ರಿಂದ ಪ್ರಾರಂಭವಾಗಿ 7:30ಕ್ಕೆ ಬ್ಲ್ಯಾಕ್ ಬಕ್ ಸಫಾರಿಗೆ ಹೋಗುತ್ತೆ, 9:30ಕ್ಕೆ ಝರಣಾ ಬರುತ್ತೆ, 11:30ಕ್ಕೆ ಅಷ್ಟೂರು ಟೋಮ್ಸ್ ಮತ್ತು ಚೌಖಂಡಿ ತೋರಿಸ್ತಾರೆ, 1:30ಕ್ಕೆ ಗುರುನಾನಕ್ ಹೋಗಲಾಗುತ್ತೆ, 2:30ಕ್ಕೆ ಊಟದ ವಿರಾಮ ಇರುತ್ತೆ, 4:30ಕ್ಕೆ ಬರಿದ್ಶಾಹಿ ಉದ್ಯಾನವನ ತೋರಿಸ್ತಾರೆ, 5:30ಕ್ಕೆ ಪಾಪ್ನಾಸ್ ದೇವಸ್ಥಾನ, ಆಮೇಲೆ 6:30ಕ್ಕೆ ಮುಕ್ತಾಯ ಆಗಲಿದೆ. ಹಾಗೂ ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845624001 ಸಂಖ್ಯೆಗೆ ಸಂಪರ್ಕಿಸಬಹುದು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿ ಅನಿರುದ್ಧ್ ದೇಸಾಯಿ, ಆಮೇಲೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಮ್ಯಾನೇಜರ್ ಶಿವಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾಳ ದಿವಸದಿಂದ ನಮ್ಮ ಜಿಲ್ಲೆ ಜನರಿಂದ ಬೇಡಿಕೆ ಇತ್ತು, ಯಾವುದೋ ಒಂದು ಡೇ ಟೂರಿಸಮ್ ಅಂದರೆ 1 ಡೇ ಟೂರಿಸಮ್ ನಮ್ಮ ಜಿಲ್ಲೆಯಲ್ಲಿ ಯಾವುದು ಟೂರಿಸಮ್ ಪ್ಲೇಸಸ್ ಇದ್ದಾವೆ ಅದನ್ನು ನೋಡೋಕ್ಕೆ ಬಸ್ ಫೆಸಿಲಿಟಿ ಕೊಡೋಕ್ಕೆ. ಸೊ ಈಗ KSTDC ನಾವು ಡೈರೆಕ್ಟರ್ ಸರ್ಗೆ ರಿಕ್ವೆಸ್ಟ್ ಮಾಡಿದ್ದು, ಅವರೂ ನಮಗೆ ಹೆಲ್ಪ್ ಮಾಡಿದ್ದಾರೆ. KSTDC ಬಸ್ ಒಂದು ಇಲ್ಲಿ ನಮಗೆ ಕಳಿಸಿದ್ದಾರೆ. ಸೊ ಈ ಬಸ್ಸನ್ನು ನಾವು ಪಾಯಿಂಟ್ ಟು ಪಾಯಿಂಟ್ ಬೆಳಗ್ಗೆ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿ ಜನರಿಗೂ ತಗೊಂಡು, ಟೂರಿಸ್ಟ್ಗಳಿಗೂ ತಗೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿ ಕೋಟೆ ಹತ್ತಿರ ಬರ್ತಾರೆ. ಅದೇ ರೀತಿಯಲ್ಲಿ ಝರಣಿ ನರಸಿಂಹ ಟೆಂಪಲ್ ಇದೆ, ಇಲ್ಲಿ 1 ತಾಸು ನೋಡಿದ ನಂತರ ಝರಣಿ ನರಸಿಂಹ ಟೆಂಪಲ್ ಹತ್ತಿರ ಹೋಗ್ತಾರೆ. ಅಲ್ಲಿ 1 ತಾಸು ಅಥವಾ 1.5 ತಾಸು ಎಷ್ಟು ಟೈಮ್ ಆಗುತ್ತೆ ಟೂರಿಸ್ಟ್ಗಳಿಗೂ. ಅವರು ಅಲ್ಲೇ ಇದೇ ಸೇಮ್ ಬಸ್ನಲ್ಲಿ ಬಂತು ಮತ್ತು ಮೊಹಮ್ಮದ್ ಗವಾನ್ ಮದರ್ಸಾ ನೋಡೋಕ್ಕೆ ಬರ್ತಾರೆ. ಇದರಿಂದ ನಮಗೆ ನಮ್ಮ ಜಿಲ್ಲೆ ಜನರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಔಟ್ಸೈಡಿಂದ ಟೂರಿಸ್ಟ್ಸ್ ಯಾರು ಬರ್ತಾರೆ, ಯಾಕಂದರೆ ಅವರಿಗೂ ಯಾವ ಜಾಗ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಇದೇ ಬಸ್ನಲ್ಲಿ ಯೂಸ್ ಮಾಡಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಿ ನೋಡ್ಕೊಳ್ತಾರೆ. ಸಿಟಿ ಟೂರಿಸ್ಟ್ ಪ್ಲೇಸ್ ಅಷ್ಟೇ ಅಥವಾ ಡಿಸ್ಟ್ರಿಕ್ಟ್ ಟೂರಿಸ್ಟ್ ಪ್ಲೇಸ್ ಎಲ್ಲ ಕವರ್ ಮಾಡ್ತಾರೆ? ಸೊ ಡಿಫ್ರೆಂಟ್ ಪ್ಯಾಕೇಜಸ್ ಇದ್ದಾವೆ. ಒಂದು ಸಿಟಿದು ಮೇನ್ ನಾವು ಏನು ಹೇಳಿದ್ದೀವಿ, ಫಾರ್ ಎಕ್ಸಾಂಪಲ್ ಚಲ್ಕಾಪುರ್ ಟೆಂಪಲ್ ನಮ್ಮ ಹತ್ತಿರ ಇದೆ, ಬಸವ ಕಲ್ಯಾಣ ಅನುಭವ ಮಂಟಪ ಇದೆ. ಸೊ ಅದನ್ನು ಕವರ್ ಮಾಡೋಕ್ಕೆ ನಮಗೆ 2 ಡೇಸ್ ಬೇಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಟೂರಿಸ್ಟ್ಸ್, ನಮಗೆ ಎಷ್ಟು ಬುಕಿಂಗ್ಸ್ ಸಿಗುತ್ತೆ ಅಂತ ಅದೇ ರೀತಿಯಲ್ಲಿ ನಾವು ಹೋಗ್ತೀವಿ. ಬಸವ ಕಲ್ಯಾಣದು ಕೂಡ ನಾವು ಸೆಪ್ರೇಟ್ ಟೂರ್ ಇದೆ, ವೀಕ್ಲಿ ಒನ್ಸ್ ನಾವು ಮಾಡ್ತೀವಿ ಅಥವಾ ಟ್ವೈಸ್ ಮಾಡ್ತೀವಿ. ಮತ್ತು ಚಲ್ಕಾಪುರ್ ಮತ್ತು ಇತರ ಟೆಂಪಲ್ಗಳು ಏನಿದೆ ಅದು ಕೂಡ ನಾವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತೀವಿ. ಬಸ್ನಲ್ಲಿ ಗೈಡ್ ಇರ್ತಾರೆ ಮೇಡಮ್? ಬಸ್ನಲ್ಲಿ ಗೈಡ್ ನಾವು ಕೊಡ್ತೀವಿ, ಗೈಡ್ ಕೊಡ್ತೀವಿ, ಟೂರಿಸ್ಟ್ ಮಿತ್ರ.
ರೋಟರಿ ಕ್ಲಬ್ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಆರೋಗ್ಯ, ಮಹಿಳಾ ಸಬಲೀಕರಣ, ಶಿಕ್ಷಣ ಕ್ಷೇತ್ರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಇಂದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿ ಪ್ರತಿದಿನ ಇಲ್ಲಿ ಬರುವಂತಹ ಸಾವಿರಾರು ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿ ಎನ್ನುವಂಥ ಸದುದ್ದೇಶದಿಂದ ಸ್ಥಾಪಿಸಲಾಗಿದೆ ಎಂದು ಬೀದರ್ ರೋಟರಿ ಕ್ಲಬ್ ಕಾರ್ಯ ಇದು ನಿಜಕ್ಕೂ ಕೂಡ ಶ್ಲಾಘನೀಯ ಎನ್ನುವಂಥ ಮಾತನ್ನು ಕೂಡ ಬೀದರ್ ಜಿಲ್ಲಾ ನಾಮನಿರ್ದೇಶಿತ ಗವರ್ನರ್ ಡಾಕ್ಟರ್ ತ್ರಿವಿಕ್ರಮ ಜೋಶಿ ರಾಯಚೂರು ಅವರು ಹೇಳಿದರು. ಡಾಕ್ಟರ್ ತ್ರಿವಿಕ್ರಮ ಜೋಶಿ ಅವರು ಮುಂದುವರೆದು ಮಾತನಾಡ್ತಾರೆ. ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಒಂದು ಲೋಕಾರ್ಪಣೆಯನ್ನುಗೊಳಿಸಿ ಅವರು ಮಾತಾಡ್ತಾರೆ. ಮುಂಬರುವ ದಿನಗಳಲ್ಲಿ ಮಹಿಳೆಯರ ಒಂದು ಸರ್ವೈಕಲ್ ಕ್ಯಾನ್ಸರ್ ಇರಬಹುದು, ಅನೇಕ ಒಂದು ಅವುಗಳ ಸೇರಿದಂತೆ ಹಲವು ರೋಗಗಳ ಜಾಗೃತಿ ಮತ್ತು ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಇಂದಿನ ನೀರಿನ ಘಟಕಕ್ಕೆ ಧನ ಸಹಾಯ ನೀಡಿರುವಂತಹ ಶಿವಾನಂದ್ ಪಾಟೀಲ್ ಅವರಿಗೂ ಕೂಡ ಶುಭವನ್ನು ಹಾರೈಸಿ ಮುಂಬರುವ ದಿನಗಳಲ್ಲಿ ಬಸವಕುಮಾರ್ ಪಾಟೀಲ್ ಖಾಜಾಪುರ ಅವರು ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇನ್ನೂ ಅನೇಕ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಆಮೇಲೆ ಆರೋಗ್ಯ ಇವೆಲ್ಲವುಗಳ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಕಾರ್ಯಗಳನ್ನು ಮಾಡಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ನಿಕಟಪೂರ್ವ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಮಾತನಾಡಿ, ನನ್ನ ಅವಧಿಯಲ್ಲಿ ಸಾಕಷ್ಟು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರೋಗ್ಯ ವಿಭಾಗದಲ್ಲಿ ಕಾರ್ಯವನ್ನು ಮಾಡಲಾಗಿದೆ. ಇವತ್ತಿನ ಶುದ್ಧ ಕುಡಿಯುವ ನೀರಿನ ಘಟಕವು ಕೂಡ ನಮ್ಮ ಒಂದು ಕಾರ್ಯಕಾಲದಲ್ಲಿಯೇ ಯೋಜನೆ ಹಾಕಿಕೊಳ್ಳಲಾಗಿತ್ತು. ಹೀಗಾಗಿ ಅದನ್ನು ಪೂರ್ಣಗೊಳಿಸಿದ ತೃಪ್ತಿ ನನಗೆ ತಂದಿದೆ. ಸಹಕಾರ ನೀಡಿರುವಂತಹ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಖಾಜಾಪುರ್ ಮಾತನಾಡಿ, ಪ್ರತಿನಿತ್ಯ 1500 ರೋಗಿಗಳು ಚಿಕಿತ್ಸೆಗಾಗಿ ಬ್ರಿಮ್ಸ್ಗೆ ಬರ್ತಾರೆ. ಅವರ ಜೊತೆ 4-5 ಜನ, ಒಬ್ಬೊಬ್ಬರ ಜೊತೆ 4-5 ಜನ ಬಂದರೂ ಕೂಡ ಸರಿಸುಮಾರು ಪ್ರತಿದಿನ 10,000 ಜನರು ಆಸ್ಪತ್ರೆಗೆ ಒಂದು ಭೇಟಿಯನ್ನು ಕೊಟ್ಟು ಹೋಗ್ತಾರೆ. ಅವರೆಲ್ಲರಿಗೂ ಕೂಡ ಕುಡಿಯುವ ನೀರು ಸಿಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. ಸಾರ್ವಜನಿಕರು ಇದನ್ನು ಬಹಳ ಸಮರ್ಥವಾಗಿ ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್, ಆಡಳಿತಾಧಿಕಾರಿ ಸುರೇಖಾ, ಪ್ರಮುಖರಾದ ಹೌಶೆಟ್ಟಿ ಪಾಟೀಲ್, ಶಿವಾನಂದ್ ಕೆ ಪಾಟೀಲ್, ಅನಿಲ್ ಕುಮಾರ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಿಕ್ಷಣ, ಕುಡಿಯೋ ನೀರು. ರೋಟರಿ ಕ್ಲಬ್ ಬೀದರ್ ವತಿಯಿಂದ ಇವತ್ತು ಈ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಲಿಕ್ಕೆ ನನಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಈಗಾಗಲೇ ಬೀದರ್ ರೋಟರಿ ಕ್ಲಬ್ ಕಳೆದ 52 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು ಮತ್ತು ವಿಶೇಷವಾಗಿ ಇನ್ನಿತರ ಸೇವಾ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಜನಪರ ಕೆಲಸಗಳನ್ನು ಮಾಡ್ತಾಯಿದೆ. ಅಂಥದ್ರಲ್ಲಿ ಇದು ಒಂದು ಮೈಲಿಗಲ್ಲು ಅಂತ ನಾನು ಕರೀಲಿಕ್ಕೆ ಬಯಸ್ತೇನೆ. ಕೋವಿಡ್ ಸಮಯದಲ್ಲಿ ಈ ಕೆಲಸವನ್ನು ಬೀದರ್ ನಗರದ ಒಂದೇ ಅಲ್ಲ, ಬರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಗಳ ಎಲ್ಲ ಸಾರ್ವಜನಿಕರಿಗೆ, ವಿಶೇಷವಾಗಿ ಬಡವರಿಗೆ ಈ ಅನುಕೂಲವನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಬೀದರ್ ರೋಟರಿ ಕ್ಲಬ್ ಮಾಡಿದೆ. ನಾನು ಇವತ್ತು ಬರೀ ಉದ್ಘಾಟನೆ ಮಾಡೋದಲ್ಲ, ಮುಂಬರುವ ದಿನಗಳಲ್ಲಿ ಇಂಥ ದೊಡ್ಡ ಪ್ರಾಜೆಕ್ಟ್ಗಳಿಗೆ ನಮ್ಮ ಜಿಲ್ಲಾ ರೋಟರಿಯಿಂದನೂ ಎಲ್ಲ ಸಹಯೋಗವನ್ನು, ಸಹಕಾರವನ್ನು ಮಾಡ್ತೀವಿ ಅನ್ನೋ ಭರವಸೆಯನ್ನು ನಾನೀಗ ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ಡಾಕ್ಟರ್ ತ್ರಿವಿಕ್ರಮ್ ಜೋಶಿ ಅಂತ, ಮೂಲತಃ ರಾಯಚೂರಿಂದ ಬಂದಿದ್ದು. ಮುಂಬರುವ 27-28ಕ್ಕೆ ರೋಟರಿ ಜಿಲ್ಲೆ 3160 ಗವರ್ನರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತಿನ ದಿವಸ 19/7/2025 6 ಯೂನಿಟ್ ಪ್ಲ್ಯಾಂಟ್ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ. ಈ 6 ಯೂನಿಟ್ ಪ್ಲ್ಯಾಂಟ್ ಪ್ರತಿ ಗಂಟೆಗೆ 500 ಲೀಟರ್ ನೀರಿನ ವ್ಯವಸ್ಥೆ, ಫ್ರೆಶ್ ವಾಟರ್ ಬರುತ್ತೆ. ಇದು ಎಲ್ಲ ಬ್ರಿಮ್ಸ್ ಹಾಸ್ಪಿಟಲ್ದ ಪೇಷಂಟ್ಸ್, ಅವ್ರ ಜೊತೆ ಬರೋರು, ಬ್ರಿಮ್ಸ್ ಸಿಬ್ಬಂದಿ ಎಲ್ಲರೂ ಇದರದ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೊಳ್ಬೇಕಂಥೇಳಿ ನನ್ನ ವಿನಂತಿ. ಬೇರೆ ಬೇರೆ ಕಡೆ ಬೀದರಲ್ಲಿ ಬೇರೆ ಬೇರೆ ಇದ್ರ ಕಡೆ ಎಲ್ಲೆಲ್ಲಿ ಯಾವ್ಯಾವ ನೀಡಿದೆ, ವಾಟರ್ ಪ್ಲ್ಯಾಂಟ್ ಆಗಿರ್ಬೋದು, ಬೇರೆ ಯಾವುದೇ ಜನಹಿತ ಕಾರ್ಯಗಳು ಯಾವ್ಯಾವಿದೆ, ನಮ್ಮ ಕಾರ್ಯಕಾರದಲ್ಲಿ ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಅದೆಷ್ಟೇ ಖರ್ಚು ಬರಲಿ ನಾವು ಮಾಡ್ತೀವಿ ಅಂತೇಳಿ ಇವತ್ತು ನಮಗೆ ಅವ್ರು ಸಹಕಾರ ನೀಡಿದ್ದಕ್ಕಾಗಿ ಇದು ಒಂದು ಪ್ರಾಜೆಕ್ಟ್ ಇಲ್ಲಿ ಮಾಡಿದ್ದೀವಿ. ಇದಲ್ಲದೆ ನಮ್ಮ ರೋಟರಿಯನ್ ಗುರುನಾಥ್ ಕೊಳ್ಳೂರು ಸರ್ ಅವರು ಸಹ ಧನ ಸಹಾಯ ಮಾಡಿದರು. ಅವರ ಅಮೌಂಟಲ್ಲಿ ನಾವು ಬ್ರಿಮ್ಸಲ್ಲಿ ಮತ್ತು ಬರೀದ್ ಶಾಹಿ ಗಾರ್ಡನ್ನಲ್ಲಿ ಮತ್ತು ಕನ್ನಡ ಭವನದಲ್ಲಿ ನಾವು ಈಗಾಗಲೇ ನೀರಿನ ಘಟಕವನ್ನು ಕೂಡಿಸಿದ್ದೀವಿ.
ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಹಾಗೂ ಈ ಡ್ರೀಮ್ಸ್ ಕ್ಯಾಂಪಸ್ಗೆ ಭೇಟಿ ನೀಡುವಂಥ ಎಲ್ಲ ಜನರಿಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ನೀರನ್ನು ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಮಿತವಾಗಿ ಬಳಸಿ ವೇಸ್ಟ್ ಮಾಡಬೇಡಿ ದಯವಿಟ್ಟು. ನೀವು ಬಿಟ್ಟು ಹೋಗಿರೋ ನೀರು ಇನ್ನೊಬ್ಬರಿಗೆ ಉಪಯೋಗ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದ್ರದ್ದು ಸದುಪಯೋಗ ತಾವೆಲ್ಲರೂ ತೊಗೋಬೇಕಂತ ಹೇಳಿಬಿಟ್ಟು ನನ್ನ ಕಾರ್ಯಾವಧಿ ಹಾಗೂ ನನ್ನ ಕಾರ್ಯದ ಅವಧಿ ಮುಗಿದ ಮೇಲೂ ನನಗೆ ಶ್ರೇಯಸ್ ಕೊಟ್ಟಂತ ನಾನು ಬಸವಕುಮಾರ್ ಪಾಟೀಲ್ ಆಗಲಿ ಅನಿಲ್ ಕುಮಾರ್ ಬಿರಾದಾರ್ ಅವರಿಗೂ ಧನ್ಯವಾದ ಹೇಳ್ತೀನಿ. ಇದು ನನ್ನ ಪೀರಿಯಡ್ ಅಲ್ಲ, ನನ್ನ ಅಧಿಕಾರ ಅಲ್ಲ, ಆದರೂ ಇವತ್ತು ಇಲ್ಲಿ ನಿಮ್ಮ ಮುಂದೆ ನಿಂತು ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅವ್ರ ದೊಡ್ಡ ಗುಣ. ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಅವಧಿ ಮುಗೀತು ಅಂದರೆ ಎಲ್ರಿಗೂ ನಮಗೆ 365 ನಿಗದಿ ಡೇಟ್ ಅದ, ಅದು ಮುಗೀತು ಅಂದರೆ ನಮ್ಮ ಕೆಲಸ ಮುಗೀತು. ಇವರಿಬ್ಬರಿಗೂ ನಾನು ಇವತ್ತು ಹೃತ್ಪೂರ್ವಕ ಧನ್ಯವಾದನೆ ಹೇಳ್ತೀನಿ. ಹಾಗೂ ಸಾರ್ವಜನಿಕರಿಗೂ ಮತ್ತು ನನ್ನ ರೋಟರಿ ಸದಸ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಬಾಂಧವರಿಗೂ ಎಲ್ಲರಿಗೂ ನನ್ನ ಅವಧಿಯಲ್ಲಿ ನೀವೆಲ್ಲ ಸಾಕಷ್ಟು ಸಹಕಾರ ಕೊಟ್ಟಿದ್ರಿ. ಇದು ಲಾಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೆ ಜ್ಞಾಪಿಸ್ತಾ ಇದ್ದೀನಿ. ಹಾಗೂ ಪೊಲೀಸ್ ಇಲಾಖೆಯವರು ನನಗೆ ಯಾವುದೋ ಒಂದೆರಡು ವಿಷಯದಲ್ಲಿ ಅವರು ಸಹಕಾರ ನೀಡಿದರು. ಪ್ರತಿಯೊಬ್ಬರಿಗೂ ಯಾರು ಏನಂತಾರಲ್ಲ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ನಾನು ಧನ್ಯವಾದನೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.